ವೀಕ್ಷಕರೇ, ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮಗೆ ಒಂದು ಒಳ್ಳೆ ಪ್ರಯೋಜನ ಸಿಗ್ತದೆ, ಒಂದು ಮಹಾಲಕ್ಷ್ಮಿ ಒಲಿತಾರೆ ಅನ್ನೋದು ಈ ಮಾತು ಹಿಂದಿಂದ ನಾವೆಲ್ಲ ಕೇಳಿದ್ದೀವಿ. ದೇವಾನುದೇವತೆಗಳು ಸಂಚಾರ ಅಂದರೆ ಅವರು ನಡೆದಾಡ್ತಕ್ಕಂಥ ಒಂದು ಟೈಮ್ ಪೀರಿಯಡ್ ಅಂದರೆ ಅದೇ ಬ್ರಹ್ಮ ಮುಹೂರ್ತ. ಅದು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ್ತದಪ್ಪ ಅಂತಂದರೆ ಮುಂಜಾನೆ 4 ಗಂಟೆಯಿಂದ 5:30 ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಬ್ರಹ್ಮ ಅಂತಂದರೆ ಈ ಜಗತ್ತಿನ ಸೃಷ್ಟಿಕರ್ತ ದೇವರು ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಎಲ್ಲ ಶುಭ್ರವಾಗಿ ಮಾಡಿಕೊಂಡು ನಮ್ಮ ದಿನನಿತ್ಯದ ಕೆಲಸ ಮಾಡಿಕೊಂಡು ಮನೆ ಶುಭ್ರ ಮಾಡಿಕೊಂಡು ನಾವು ಸ್ನಾನ ಮಾಡಿ ಈ ಒಂದು ಬ್ರಹ್ಮ ಮುಹೂರ್ತದ ಟೈಮಲ್ಲಿ ನಾವೇನಾದರೂ ದೇವರ ಒಂದು ಪ್ರಾರ್ಥನೆ ಮಾಡ್ಕೊಂಡಿವಪ್ಪ ಅಂತಂದರೆ ನಾವು ಏನೇನು ಅಂದ್ಕೊಂಡಿರ್ತೀವಲ್ಲ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನಡೀತವೆ ಅಂತ ನಾವು ನಂಬಬಹುದು. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ನೋಡಿರ್ಬೋದು ವೀಕ್ಷಕರೇ, ಆ ಬೆಳಗಿನ ಜಾವ ಮಸುಕಿನ ಜಾವ ತಂಪಾದ ಗಾಳಿ ಬೀಸ್ತಾ ಇರ್ತದೆ. ಒಳ್ಳೆಯ ಶುದ್ಧ ಗಾಳಿ ಹಾಗೂ ಒಂದು ಪವಿತ್ರ ಗಾಳಿ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಶಕ್ತಿ ತಂದುಕೊಡ್ತದೆ, ಆರೋಗ್ಯದ ಅಭಿವೃದ್ಧಿ ಆಗ್ತದೆ. ಹಾಗೆ ನಮ್ಮ ಆ ಸಂಪತ್ತು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗ್ತದೆ. ಮತ್ತು ವೀಕ್ಷಕರೇ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಂತ್ರ ಪಠಣ ಮಾಡಿದರೆ ಅವು ಬೇಗ ಯಶಸ್ವಿ ಆಗ್ತೀವಿ ನಾವು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಂತ ಹೇಳೋದು ಎಲ್ಲ ವಾಡಿಕೆ ಹಿಂದಿನ ಕಾಲದಿಂದಲೂ ನಮ್ಮ ತಾತ ಮುತ್ತಜ್ಜರು ಹೇಳುವಂಥ ಒಂದು ವಾಡಿಕೆ ಇದೆ, ಇದು ಸುಳ್ಳಲ್ಲ. ಮತ್ತು ವೀಕ್ಷಕರೇ, ಬೆಳಗ್ಗೆ ನಾವು ಎದ್ದ ತಕ್ಷಣ ನಮ್ಮ ಕೈಗಳನ್ನು ಕಣ್ಣಿಗೆ ಒತ್ಕೋಬೇಕು. ಎರಡೂ ಕೈಗಳನ್ನು ಒಂದು ಬಾಜು ಇಟ್ಕೊಂಡ್ಬಿಟ್ಟು ಕಣ್ಣಿಗೆ ಒತ್ಕೊಳ್ಳೋದ್ರಿಂದ ಒಂದು ದೇವಾನುದೇವತೆಗಳು ಆಶೀರ್ವಾದ ಸಂಕಲ್ಪ ನಮಗೆ ದೊರೀತದೆ ಅಂತ ಹೇಳ್ಬೋದು. ಈಗ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ನಮ್ಮ ಲೈಫಲ್ಲಿ ಒಳ್ಳೆಯದಾಗಬೇಕು, ಸರ್ವಸಿದ್ಧಿ ಯೋಗ ನಮಗೆ ಫಲಿಸಬೇಕು ಅಂತಂದರೆ ಯಾವ ಮಂತ್ರ ಹೇಳಬೇಕಪ್ಪ ಅಂತಂದರೆ ಸರ್ವಗ್ರಹ ಶಾಂತಿ ಮಂತ್ರ ಅಂತಕ್ಕಂಥ ಒಂದು ಸುಲಭವಾದ ಮಂತ್ರ. ತುಂಬ ಕಡಿಮೆ ಲೈನ್ ಇದೆ, ಅದನ್ನು ಹೇಳ್ಕೊಡ್ತೀನಿ, ಹೇಳಿ ಪ್ರತಿದಿನ ಇದನ್ನು ಎದ್ಬಿಟ್ಟು ಹೇಳಿ ನೋಡಿ. ನಿಮ್ಮ ಲೈಫಲ್ಲಿ ಯಾವ ಥರ ಪ್ರೋಗ್ರೆಸ್ ಕಾಣ್ತೀರಾ ನೀವೇ ನನಗೆ ಬಂದು ಹೇಳ್ತೀರಾ. ಮಂತ್ರ ಹೇಳ್ಕೊಳ್ಳ. ಇವಾಗ ಮಂತ್ರ: ಬ್ರಹ್ಮ ಮುರಾರಿ ತ್ರಿಪುರಾಂತಕರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಯ ಗುರು ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹ ಶಾಂತಿಕರ ಭವಂತು. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಬ್ರಹ್ಮ ಮುರಾರಿ ತ್ರಿಪುರಾಂತಕರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಯ ಗುರು ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹ ಶಾಂತಿ ಕರ ಭವಂತು. ಈ ಮಂತ್ರವನ್ನು ನೀವೇನಾದರೂ ಒಂದು 5 ಬಾರಿ ಆದರೂ ಪಠಣೆ ಮಾಡಿದರೆ ನಿಮ್ಮ ಸರ್ವತೋಮುಖ ಏಳಿಗೆಗೆ ಕಾರಣ ಆಗ್ತದೆ. ಮನಸ್ಸು ಶಾಂತ ಚಿತ್ತದಿಂದ ಇರ್ತದೆ, ಕಾನ್ಸಂಟ್ರೇಷನಿಂದ ಇರ್ತೀರಾ. ಲೈಫಲ್ಲಿ ಡಿಸಿಷನ್ ಕ್ಲಾರಿಟಿ ಸಿಗ್ತದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸಿಗ್ತದೆ. ನಮ್ಮ ಲೈಫಲ್ಲಿ ಇರ್ತಕ್ಕಂಥ ಹಡಲ್ಸ್ ಎಲ್ಲ ದೂರ ಆಗ್ತವೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ಮುಂದಿನ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನ್ಯೂ ಟೆಕ್ ಚಾನಲ್.